ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಹೊಸದಾಗಿ ಬಂದಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿ ಪೂಜೆ ವಿಧಾನ, ಮಹಾತ್ಮೆ, ಕಥೆನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವತ್ತು ಆ ತಾಯಿಯ ಬಣ್ಣ ಕೇಸರಿ ಅಥವಾ ಕಿತ್ತಳೆ ಹಣ್ಣಿನ ಬಣ್ಣ ಧರಿಸ್ಕೋಬೇಕು ಇವತ್ತು. ಮತ್ತು ನವರಾತ್ರಿಯ 4ನೇ ದಿನ ದುರ್ಗಾಮಾತೆಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದು. ಭೂಮಿಯಲ್ಲಿನ ಅಂಧಕಾರವನ್ನು ಕಳೆದು ಬೆಳಕನ್ನು ನೀಡುವ ತಾಯಿಯನ್ನು ಪೂಜಿಸಿದರೆ ಆರೋಗ್ಯ ಸಮಸ್ಯೆಗಳೆಲ್ಲನೂ ದೂರ ಪರಿಹಾರ ಆಗುತ್ತೆ ಫ್ರೆಂಡ್ಸ್. ಮತ್ತು ಸದಾ ಮಂದಾಸ್ಮತಿಯಾಗಿರುವ ದುರ್ಗಾ ದೇವಿಯ 4ನೇ ಅವತಾರ ಕೂಷ್ಮಾಂಡ, ಈಕೆಯ ಆರಾಧನೆಯಿಂದ ಮನದ ಕ್ಲೇಶ ಕಳೆದು ಜ್ಞಾನದ ಬೆಳಕು ಮೂಡುತ್ತದೆ. ಜ್ಞಾನದ ಹೊನಲು ಸಂತಸಕ್ಕೆ ಕಾರಣವಾಗುತ್ತೆ. ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಬೂದು ಕುಂಬಳಕಾಯಿ ಎಂದರ್ಥ. ಆಯುರ್ವೇದದ ಶಾಸ್ತ್ರದ ಪ್ರಕಾರ ಬೂದು ಕುಂಬಳಕಾಯಿಯು ಜ್ಞಾನವರ್ಧಕ, ತೇಜೋವರ್ಧಕ, ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪೆರುವ ಶಾಖಾಕಾರ. ಕೂಷ್ಮಾಂಡ ಪದದಲ್ಲಿಕ್ಕು ಎಂದರೆ ಚಿಕ್ಕದು, ಉಷ್ಮ ಎಂದರೆ ಶಕ್ತಿ ಮತ್ತು ಅಂಡ ಎಂದರೆ ಭ್ರೂಣ ಎಂದರ್ಥ. ಸರಳವಾಗಿ ಹೇಳುವುದಾದರೆ ಇಡೀ ಬ್ರಹ್ಮಾಂಡವೆನ್ನುವ ಚೈತನ್ಯ ಶಕ್ತಿ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ. ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯು ಜಗದ ಸೃಷ್ಟಿಗೆ ಕಾರಣಭೂತಳಾಗಿದ್ದಾಳೆ. ಸೌರವ್ಯೂಹದ ಗ್ರಹ ಚಲನೆಯನ್ನು ನಿಯಂತ್ರಿಸುತ್ತಾಳೆ. ಆಕೆ ಇರುವಲ್ಲಿ ಬೆಳಕು ಹಾಗೂ ಜ್ಞಾನವಿದೆ. ಕೂಷ್ಮಾಂಡ ದೇವಿಯ ತನ್ನ 7 ಕೈಗಳಲ್ಲೇ ಕಮಂಡಲ, ಧನಸ್ಸು, ಬಾಣ, ತಾವರೆ, ಹೂವು, ಚಕ್ರ, ಗದೆ ಹಾಗೂ ಜಪಮಾಲೆಯನ್ನು ಹಿಡಿದಿದ್ದಾಳೆ. ಇನ್ನೊಂದು ಹಸ್ತ್ರವು ಅಭಯ ಮುದ್ರದಲ್ಲಿದ್ದು ಸದಾ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ. ವ್ಯಾಘ್ರವಾಹಿನಿಯಾಗಿರುವ ಈಕೆಯ ಧರ್ಮದ ಪ್ರತೀಕವಾಗಿದ್ದಾಳೆ. 8 ಭುಜಗಳಿರುವ ಕಾರಣ ಅಷ್ಟಭುಜದೇವಿ ಎಂದು ಕರೆಯುತ್ತಾರೆ. ಕೂಷ್ಮಾಂಡ ದೇವಿಯ ತನ್ನ 7 ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ ಇವೆಲ್ಲವೂ ನಮ್ಮನ್ನು ರಕ್ಷಿಸುವ ಅವತಾರ ತಾಯಿ. ಸೃಷ್ಟಿಯ ಅಸ್ತಿತ್ವಕ್ಕೆ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು. ಆಗ ಇದೇ ದೇವಿಯು ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ. ಆದ್ದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿದ್ದಾಳೆ. ಈಕೆಯ ಸೂರ್ಯನ ಸ್ಥಾನದಲ್ಲಿ ನಿಲ್ಲುವ ಕಾರಣದಿಂದಾಗಿ ಭೂಮಿ ಮೇಲಿರುವ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡುತ್ತಾಳೆ ಅಂತ ಹೇಳ್ತಾರೆ. ಆ ತಾಯಿ ಮಹತ್ವ ಅಂದರೆ ಕೂಷ್ಮಾಂಡ ದೇವಿಯ ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದಾಗುವ ಕೆಡುಕು ನಿವಾರಣೆಯಾಗುತ್ತದೆ. ಜೊತೆಗೆ ಎಲ್ಲ ರೀತಿಯ ಸಂಕಷ್ಟಗಳು ನಿವಾರಣೆಯಾಗುತ್ತದೆ. ಕೂಷ್ಮಾಂಡ ದೇವಿಯನ್ನು ಅರ್ಚಿಸಲು ಅತಿ ಪವಿತ್ರವಾದ ಹೂವೆಂದರೆ ಕೆಂಪು ಬಣ್ಣದ ಹೂಗಳು. ದೇವಿಯನ್ನು ಅರ್ಚಿಸಿ ನಂತರ ಷೋಡೋಪಚಾರ ಪೂಜೆ ಅಂದರೆ 16 ವಿಧದ ಪೂಜೆಯನ್ನು ಮಾಡಿ ನಿಮ್ಮ ಕುಟುಂಬ ಶ್ರೇಯಸ್ಸಿಗಾಗಿ ಬೇಡಿಕೊಳ್ಳಿ. ಆರತಿಯೊಂದಿಗೆ ಪೂಜೆ ಮುಗಿಸಿ ಓಂ ದೇವಿ ಕೂಷ್ಮಾಂಡ ನಮಃ, ಓಂ ದೇವಿ ಕೂಷ್ಮಾಂಡದಾಯೇ ನಮಃ, ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲುತಾಮೇವ ಚ ದಾದನ ಹಸ್ತ ಪದ್ಮಾಭಯ ಕೂಷ್ಮಾಂಡ ಶುಭದಾಸ್ತು ಮೇ. ಸುರ ಸಂಪೂರ್ಣ ಕಲಶ ರುಧಿರಾಪ್ಲುತೆ ವಚ ದಾದನ ಹಸ್ತ ಪದ್ಮಾಭಯ ಕೂಷ್ಮಾಂಡ ಶುಭದಾಸ್ತು ಮೇ
ಆ ತಾಯಿ ಎಷ್ಟು ಹೇಳಿದರು, ಎಷ್ಟು ಹೊಗಳಿದ್ರು ಸಾಲದಲ್ವಾ ಫ್ರೆಂಡ್ಸ್. ಆ ಕರುಣಾಮಯ ಜಗನ್ಮಾತೆ ಎಷ್ಟು ಅಂತ ಹೇಳೋದು. ಆ ತಾಯಿ ಕರುಣೆ ಎಷ್ಟು ಅಂತ ವರ್ಣಿಸೋಕ್ಕಾಗಲ್ಲ. ಕರುಣಾಮಯಳು ಶ್ರೀಮಾತ್ರೆ, ಜಗನ್ಮಾತೆ, ಜಗಜ್ಜನನಿ, ಪ್ರಪಂಚವನ್ನು ಆಡಿಸೋ ತಾಯಿ ಜಗನ್ಮಾತ. ಆ ತಾಯಿ ಕರುಣೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಮತ್ತು ಆ ತಾಯಿಗೆ ಧ್ಯಾನ ಮಂತ್ರ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಒಂದೇ ವಂಚಿತ ಕಾಮಾರ್ತೆ ಚಂದ್ರಾರ್ಧ ಕೃತೆ ಶೇಖರಂ ಸಿಂಹರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನಿ ಭಾಸ್ವಾರ ಭಾನು ನಿಭಾಂ ಅನಹತ ಸ್ಥಿತಿ ಚಂದ್ರಾರ್ಥ ದುರ್ಗಾತಿ ನೇತ್ರಂ ಕಮಂಡಲ ಚಾಪ ಬನ ಪದ್ಮ ಸುಧಕಲಶ ಚಕ್ರ ಗದ ಜಪವತಿ ಧರಂ ಪತಂಬರ ಪರಿಧಾನಂ ಕಾಮಿನಿಯಂ ವೃತಂ ಹಾಸ್ಯಂ ನಾಲಂಕಾರಭೂಷಿತಂ ಮಂಜೀರಂ ಹಾರಂ ಕೀಯೂರ ಕಿಂಕಣಿ ರತ್ನಕುಂಡಲ ಮಂದಿತಂ ಪ್ರಫುಲ್ಲ ವದನಂ ಚಾರ್ ಚಿಬುಕಾಂ ಕಾಂತ ಕಪೋಲಂ ತುಂಗಂ ಕುಚಂ ಕೋಮಲಾಂಗಿಂ ಸ್ಮೇರಾಮುಖಿ ಶ್ರೀಕಾಂತಿ ನಿಮಾಭಿ ನಿತಂ ಬನಿ.